ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ವ್ಲಾಗು ಸ್ವಲ್ಪ ಡಿಫ್ರೆಂಟು, ಯಾಕೆಂದರೆ ನಮ್ಮ ಸ್ನೇಹಿತರ ಬಳಗ ಜೊತೆ ನಾವಿವತ್ತು ಒಂದು ವೀಕೆಂಡ್ ಟ್ರಿಪ್ಗೆ ಬಂದಿದ್ದೀವಿ. ನಾವು ಬಂದಿರೋ ಜಾಗ ರಾತನ್ಬರ್ಗ್ ಆಫ್ ದ ಟಾವರ್ ಅಂತ, ಹೆಸರೇ ಕಾಂಪ್ಲೆಕ್ಸು. ಸೊ ನಾವು ಸ್ಟುಟ್ಗರ್ಟಿಂದ ಹೊರಟು ಸುಮಾರು ಒಂದು 3 hours ಬೇಕಾಯ್ತು ಇಲ್ಲಿಗೆ ರೀಚ್ ಆಗೋಕ್ಕೆ. ಇವಾಗಷ್ಟೇ ಬಂದ್ವಿ. ಸೊ ಇವಾಗ ಹೋಗ್ಬಿಟ್ಟು ಒಂದು ಡೋನರ್ ತಿಂದ್ಕೊಂಡು ಕ್ರಿಸ್ಮಸ್ ಮಾರ್ಕೆಟ್ ಹೋಗೋಣ ಅಂತ ಪ್ಲ್ಯಾನು. ಕ್ರಿಸ್ಮಸ್ ಮಾರ್ಕೆಟ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಇವಾಗ ಜರ್ಮನಿಯಲ್ಲಿ. ನಾವು ಬರ್ತಾ ಇರೋ ಪ್ರಪ್ರಥಮ ಕ್ರಿಸ್ಮಸ್ ಮಾರ್ಕೆಟ್ ಇದು, ತುಂಬ ಫೇಮಸ್ ಅಂತೆ ಇಲ್ಲಿ. ಅದಕ್ಕೆ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ವೆದರೂ ಚೆನ್ನಾಗಿದೆ. ಸೊ ಬನ್ನಿ, ಇವತ್ತಿನ ಕಾರ್ಯಕ್ರಮ ಊರನ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಹಂಗೆ ಕ್ರಿಸ್ಮಸ್ ಮಾರ್ಕೆಟ್ ಸುತ್ತಾಡಿಕೊಂಡು ನೋಡೋಣ ಏನೇನು ಇರುತ್ತೆ ಅಂತ. ಅಂದಂಗೆ ಇದು ಪ್ರಜ್ವಲ್ ಫ್ರಮ್ ಮಂಡ್ಯ ಆ್ಯಂಡ್ ದಿಸ್ ಈಸ್ ಚೇತನ್ ಫ್ರಮ್ ಮೈಸೂರು. ಎಲ್ಲ ಕನ್ನಡದವರೇ ಇವತ್ತು. ಬನ್ನಿ ಮಜಾ ಮಾಡೋಣ. ಬನ್ನಿ ಇಲ್ಲೇ ಹೋಗ್ಬಿಟ್ಟು ಕಬಾಬ್ ತಿನ್ನೋಣ. ಹೆಂಗಿದೆ ಬ್ರೋ? ಚೆನ್ನಾಗಿದೆ ಅಲ್ವಾ? ಸೂಪರ್. ಹೆಂಗಾಯ್ತು ಚಿಕನ್ನು? ಹೆಂಗಿತ್ತು ಇದು ಡೋನರು? ಫುಲ್ ರೆಡಿ ಇವಾಗ, ಫುಲ್ ಡೇ ಮೈಲೇಜು. ಗೈಸ್, ಇವತ್ತು ಸ್ವಲ್ಪ ಸೂರ್ಯ ಹೊರಗಡೆ ಬಂದ್ಬಿಟ್ಟವ್ರೆ ಅಂತಂದ್ಬಿಟ್ಟು ಇವನು ಗಾಗಲ್ಸ್ ತಗೊಂಬಂದಿದ್ದ ಅಂತಂದ್ಬಿಟ್ಟು ಕತ್ಲಲ್ಲಿ ಗಾಗಲ್ಸ್ ಹಾಕ ಓಡಾಡ್ತಾವೆ. ಇಡೀ ಊರಿಗೆ ಇವನು ಒಬ್ಬನೇ ಇವತ್ತು ಚಾಂಪಿಯನ್. ಚೆನ್ನಾಗಿದೆ, ಹಳೇ ಊರು. 1200 ವರ್ಷ ಹಿಸ್ಟ್ರಿ ಊರಿಗೆ. ಆದರೆ ನಾವು ಬಂದಿದ್ದು ಲಾಸ್ಟ್ ಬಸ್ ರೈಡಿಂದ ಈ ಊರೇ ಫಸ್ಟ್ ಸಿಕ್ಕಿದ್ದು ದೊಡ್ಡೂರು. ಸುಮಾರು 3/4 ಗಂಟೆ ಬಸ್ಸಲ್ಲಿ ಬಂದು ಊರುಗಳೇ ಇಲ್ಲ, ಬರೀ ಗದ್ದೆ ಹೊಲ ಊರು ತುಂಬ. ಇದು ಚೆನ್ನಾಗೈತೆ ಊರು. ನೋಡಿ, ಕೋಟೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಹತ್ತಿದ್ವಿ, ಕೋಟೆ ಸುತ್ತಾಗ್ತಾ ಇದ್ದೀವಿ. ಫುಲ್ ಕೋಟೆ ಸುತ್ತ ಒಂದು ರೌಂಡೇ ಹಾಕಿದ್ವಿ. ಚೆನ್ನಾಗಿದೆ ಊರು. ತಗೊಳ್ಳೋ, ತಿನ್ನೋ ಇರಲಿ. ಅವಾಗಲೇ ಅಲ್ವಾ ನಾವು ತಿನ್ನಬೇಕೋ ಬೇಡ ಒಂದು ಗೊತ್ತಾಗೋದು. ಫುಲ್ಲು ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅನ್ನಂಗೆ ಹೋಗ್ತಾನೇ ಇದ್ದೀವಿ. ಯಾವ ಕಡೆ ಹೋಗೋದು? ಇದು ಡೆಡ್ ಎಂಡಾ? ಇಲ್ಲ, ಇಲ್ಲೊಂದು ಲೆಫ್ಟ್ ಐತೆ. ಇಲ್ಲೇನಾದರೂ ಬಾಯ್ಸ್ ಮಿಸ್ ಆದರೆ ಕಷ್ಟ ಇದೆ. ಲಾಕ್ ಮಾಡಿಬಿಟ್ಟವ್ರೆ. ನಾಗವಲ್ಲಿ ಇರೋ ರೂಮು ಅನಿಸುತ್ತೆ. ಸೊ ಇವಾಗ ವಾಪಸ್ ಇಳಿತಾ ಇದ್ದೀವಿ. ಸುತ್ತಾನೆ ಇದ್ರೆ ಅರ್ಧ ದಿನ ಅಲ್ಲೇ ಸುತ್ತಬೋದು, ಬೇಡ ಅಂತ ಡಿಸೈಡ್ ಮಾಡಿ ವಿ ಆರ್ ಗೆಟಿಂಗ್ ಡೌನ್. ಸೇಮ್ ಎಸ್ಲಿಂಗ್ ಅಂತಾರನೇ ಇದೆ, ಹಳೇ ಊರು, ಮೆಡಿವಲ್ ಸ್ಟೈಲ್. ಕಾರ್ ನೋಡಿ ಏನು ಸಖತ್ತಾಗೈತೆ. ಯಾವುದೋ ಮದುವೆಗೋ ಹೋಗೋ ಕಾರು ಅಂತ ಅನ್ಸುತ್ತಿದೆ. ಇಲ್ಲೇ ಒಂದು ಸ್ಟೋರ್ ನೋಡಿದ್ವಿ, ಹಂಗೆ ಒಳಗಡೆ ಏನಿದೆ ಅಂತ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ಡೆಕೋರ್ ಐಟಮ್ಸು. ನೈಸ್. ಮೆನು ಹಾಕ್ಬಿಟ್ಟು ಅದಕ್ಕೊಂದು ಡೋರ್. ಕ್ಯೂಟ್ ಆಗೈತೆ. ಈ ಥರ ಪುಟ್ಪುಟಾಣಿ ಮನೆಗಳು ಸಿಕ್ಕಾಪಟ್ಟೆ ಇಷ್ಟ ನನಗೆ. ಚನ್ನಪಟ್ಟಣದ ಗೊಂಬೆಗಳು. ಇಲ್ಲಿದು ಒಂದು ಫೇಮಸ್ ಡೆಸರ್ಟು ಸ್ನೋಬಾಲ್ ಅಂತ. ಆಮೇಲೆ ತಿನ್ನೋಣ. ಇವಾಗಷ್ಟೇ ಡೋನರ್ ತಿಂದಿದ್ದೀವಿ. ಇಲ್ಲೇ ಒಂದು ಇಂಟ್ರೆಸ್ಟಿಂಗ್ ಅಂಗಡಿ ನೋಡಿದ್ದೀವಿ, ಪ್ರಜ್ವಲ್ ಸ್ಪಾಟ್ ಮಾಡಿರೋದು. ಬನ್ನಿ ಹೋಗಿ ನೋಡೋಣ ಒಳಗಡೆ ಏನೇನಿದೆ ಅಂತ. ಫುಲ್ಲು ಮೆಡಿವಲ್ ಕಾಲದ್ದು.
ಸಖತ್ತಾಗಿದೆ. ಮಂತ್ರಿಗಳೇ, ಸೈನಿಕನೆಲ್ಲೋದ? ಇದೆಲ್ಲ ಏನು ನೋಡಿ ರಿಯಲ್ ಆಗೈತದ. ಈ ಸ್ಟೋರ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ವಾ? ಎಲ್ಲ ಮೆಡಿವಲ್ ಕಾಲದಲ್ಲಿ ಏನೇನು ಯೂಸ್ ಮಾಡ್ತಾಯಿದ್ರು ಆ ಥರನೇ ಹೆಚ್ಚು ಕಮ್ಮಿ ಎಲ್ಲ ಇಟ್ಟವ್ರೆ, ಇನ್ಕ್ಲೂಡಿಂಗ್ ಆಲ್ಕೋಹಾಲ್. ಇವರಿಬ್ರೆ ಸಖತ್ ಇಷ್ಟ ಆಗಿದ್ದು ನನಗೆ. ಟಾಪ್ ಟು ಬಾಟಮ್ ಫುಲ್ ಆರ್ಮರ್ ಹಾಕೊಂಡು ಕೂತವ್ರೆ. ಸೆಂಚುರಿ ಗಾರ್ಡನ. ಓ, ಇಲ್ಲಿ ಈ ಥರದ್ದು ನೋಡೋಣ ಬನ್ನಿ. ಫೇಕ್ ಒನ್ಸು, ಬಟ್ ಸಖತ್ತಾಗಿದೆ. ಎಲ್ಲ ಶೋಗೆ ಇಟ್ಕೋಬೋದು, ಗೋಡೆಗೆ ಹಾಕ್ಬೋದು. ಟೈಮ್ ಟ್ರಾವೆಲ್ ಗೈಸ್, ನಿಜ ಇದು. ಲಾಸ್ಟ್ ಟೈಮ್ ನಾನು ರಶ್ಮಿ ಎಸ್ಲಿಂಗನ್ಗೆ ಹೋಗಿದ್ವಿ, ಅದೇ ಥರ ಇದೆ. ಸಕ್ಕತ್ತಾಗಿದೆ ಸ್ಟೋರಿ, ಆಸಮ್. ಓ, ಇದು ನೋಡಿ ಆರ್ಮರ್, ಸೈನಿಕರು ಹಾಕೋತಾ ಇದ್ದದ್ದು ಚೈನ್ ಬಟ್ಟೆ. ಇಲ್ಲಿ ನೋಡಿ ನಮ್ಮ ಪೈರೇಟ್ ಫ್ರಮ್ ಮಂಡ್ಯ. ಕೆಟಲ್ಗಳಿವು ಶೋಗಾ ಅಥವಾ ರಿಯಲ್ ಯೂಸಾ? What ever you like, sir? Would you like to have some wine? Blue wine. Yeah, nice. ಜಿಂಕೆ ಕೊಂಬು ಕಾಲಲ್ಲೆಲ್ಲ ಓಪನರ್ಸ್ ಮಾಡೋರು, ಚೆನ್ನಾಗೈತೆ. ಇಲ್ಲಿ ನೋಡಿ ಉಗುರು ಯಾವ್ದಾರ್ದು, ಎಲ್ಲ ಫೇಕ್ ಅನ್ಸುತ್ತೆ. ಇಷ್ಟು ಪುಟಾಣಿ ಜಿಂಕೆ ಯಾವ್ದೈತೆ? ಹೌದಾ, ಹಾಕೋಬಿಡ್ತಾರೆ ಹಂಗಾರೆ ಏರ್ಪೋರ್ಟಲ್ಲಿ. ಇದೇ ಅಂಗಡಿ ನಾವು ಇವಾಗ ಹೋಗಿದ್ದು, ಸಖತ್ತಾಗಿತ್ತು, ಇಷ್ಟ ಆಯ್ತು. ನಿನ್ನೆ ಓಪನ್ ಆಗಿರೋದು ಇದು ಮಾರ್ಕೆಟು, ಅದಕ್ಕೆ ಫಸ್ಟ್ ವೀಕೆಂಡ್ ಅಲ್ವಾ, ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟಿದ್ದಾರೆ, ಹೆವಿ ಜನ. ಕೊಂಬು ನೋಡಿ, ಕೊಂಬು ಎಲ್ಲ ಚಾಕ್ಲೇಟ್ಸ್ ಕೊಡ್ತಾ ಇದ್ದಾರೆ. ನೋಡಿ, ಇದು ಈ ಊರ್ದು ಒಂದು ಫೇಮಸ್ ಸ್ಪಾಟು, ಫ್ಲೂಲೀನ್ ಅಂತ. ಸುಮಾರು ಜನ ಬರ್ತಾರೆ ಇಲ್ಲಿಗೆ ಬರೀ ಒಂದು ಫೋಟೋ ತೆಗೆಸ್ಕೊಳ್ಳೋಕ್ಕೆ, ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ 2 ರೋಡ್ ಇಂಟರ್ಸೆಕ್ಟ್ ಆಗುತ್ತೆ, ಕೆಳಗಡೆದೊಂದು ಇದೊಂದು. ಸೊ ಇಂಟರ್ಸೆಕ್ಟ್ ಆಗೋ ಪಾಯಿಂಟಲ್ಲಿ ಇದಿದೆ. ಸೊ ಇದನ್ನೇ ಫೇಮಸ್ ಲ್ಯಾಂಡ್ಮಾರ್ಕ್. ಬನ್ನಿ ಇವಾಗ ಮಾರ್ಕೆಟ್ ಒಳಗಡೆ ಎಂಟ್ರಿ ಕೊಡೋಣ. ಎಲ್ಲ ಕಲ್ಲಲ್ಲಿ ಮಾಡಿರೋದು, ನಾನೇ ತೊಗೊಂಡನಲ್ಲ ಮೊನ್ನೆ ಆ ಥರದ್ದು. ಇಲ್ಲಿ ಗೆಂಡಾಮೃಗ 69 ಅಂತೆ ಇದಕ್ಕೆ. ನೋಡಿ ರಾಜರು ಕೊಂಬುಗಳಲ್ಲೆಲ್ಲ ಏನೋ ವೈನಿಗೇನೋ ತುಂಬ್ಕೊಂಡು ಹೋಗ್ತಿದ್ರಲ್ಲ, ಆ ಥರ ಐತೆ ಇದು. ನಾವು ಇದನ್ನ ನೋಡ್ಬಿಟ್ಟು ಚಪಾತಿ ಹೊಡಿಯೋಕ್ಕೆ ಡಿಸೈನ್ ಅಂತ ಅನ್ಕೊಂಡ್ವಿ. ಆಮೇಲೆ ಗೊತ್ತಾಯ್ತು ಕುಕ್ಕೀಸ್ ಮಾಡೋಕ್ಕೆ ಇದು ಅಂತ. ಡಿಸೈನ್ ಕುಕ್ಕೀಸ್. ಚಪಾತಿನೂ ಮಾಡ್ಬೋದು, ಅವ್ರಿಗೆ ಗೊತ್ತಿಲ್ಲವಲ್ಲ ಚಪಾತಿ ಮಾಡೋಕ್ಕೆ, ಹಂಗಾಗಿ ಅವ್ರಿಗೆ ಪ್ರಾಬ್ಲಮ್ ಅಷ್ಟೇ. ಎತ್ತಾಕೊಬಿಡ್ತಾಳೆ, ಡೆಮೋಗೆ ಇಟ್ಟಿರೋದು. ಇವಾಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ಪ್ರಜ್ವಲ್ ಇವ್ನು ನಮ್ಮ ಜೊತೆ ಬಂದೇ ಇಲ್ಲ ಅಂತ ನೋಡೋಣ. ಈ ಅಂಗಡಿಲಿ ತಗೊಳಕ್ಕೇನೂ ಇರಲಿಲ್ಲ, ಹೊರಗಡೆ ಚಳಿ ಆಗ್ತಿತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಳಕ್ಕೆ ಏನು ಬಂದಿದ್ದೀವಿ. ಇದು ನೋಡಿ, ನಟ್ಸ್ನ ಬೇಯಿಸ್ಕೊಡೋಕ್ಕೆ ಎಂಥ ಮಿಷಿನ್ ಇಟ್ಕೊಂಡವ್ರೆ. ನಾವು ನೋಡ್ಬಿಟ್ಟು ಏನೋ ವೈನೇ ಮಾಡ್ತಾವ್ರೆ ಅನ್ನೋ ಇಟ್ಕೊಂಡ್ವಿ, ಆದರೆ ಬರೀ ನಟ್ಸ್ ಬೇಯಿಸೋಕ್ಕೆ ಇದೆ. ಈ ನಟ್ಸ್ನ ಇದರಲ್ಲಿ ಬೇಯಿಸ್ಬಿಟ್ಟು ಕೊಡ್ತಾಯಿತ್ತೆ ಆಂಟಿ. ಇದೆಲ್ಲ ಚೆನ್ನಾಗಿ, ಇದು ನೋಡಿ ಏನು ನೀಟಾಗಿ ಕಾರ್ವ್ ಮಾಡೋರೆ. ಚೆನ್ನಾಗೈತೆ.
ಪ್ರೈಸ್ ಎಲ್ಲ ಹಾಕಿಲ್ಲ. ಅವೆಲ್ಲ ಹಾಕ್ಬಿಟ್ರೆ ಆಮೇಲೆ ನೀವು ಕೇಳಲ್ವಲ್ಲ ಅವನ್ನ ನೋಡ್ಕೊಂಡು ಹೊರಟೋಗ್ತೀರಾ. ಈ ಊರೂ ಮೆಡಿವಲ್ ಸ್ಟೈಲು, ಆದರೆ ನಮಗೆ ಎಸ್ಲಿಂಗನಲ್ಲಿ ನೋಡಿದ ಥರ ಇಲ್ಲ ಆ್ಯಕ್ಚುಲಿ. ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗೈತೆ. ಮತ್ತು ಇದು ಯಾವುದೋ ರಿವರ್ ಮೇಲೆ ಇರೋದು ಟಾಬರ್ ಅಂತ, ಅದಕ್ಕೆ ಇದು ರೋತನ್ಬರ್ಗ್ ಆನ್ ದ ರಿವರ್ ಟಾಬರ್ ಅಂತ. ಬ್ಯಾಕ್ಗ್ರೌಂಡ್ ನೋಡಿ ಪ್ರಜ್ವಲ್ ಹೆಂಗೆ ಬರ್ತಾಯ್ತಾ. ಹಾಂ, ಕ್ರೇಜಿ ಕ್ರೇಜಿ ಕ್ರೇಜಿ. ಇವಾಗ 3 ಜನ ಹೋಗ್ಬಿಟ್ಟು ಒಂದು ಗ್ಲೂ ವೈನ್ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ಕ್ರಿಸ್ಮಸ್ದು ಫೇಮಸ್ ಐಟಮ್ ಗ್ಲೂ ವೈನ್. ಬನ್ನಿ ಎಲ್ಲಿದೆ ನೋಡ್ಬಿಟ್ಟು ಕುಡಿಯೋಣ. ಪ್ರಜ್ವಲ್ ಅವ್ರದ್ದು ಜರ್ಮನ್ ಸ್ಕಿಲ್ಸ್ ತೋರ್ಸೋಕ್ಕೆ ಅಂತ ಬಂದರು, ಆಮೇಲೆ ಕೊನೆಗೆ 3 ಕೊಡು ಅಂದರು. ಆಮೇಲೆ ಅವರೇ ಇಂಗ್ಲೀಷ್ ಮಾತಾಡೋ ಪರವಾಗಿಲ್ಲ. ಓಕೆ, ಇಟ್ಸ್ ಟೈಮ್ ಫಾರ್ ಸಮ್ ಗ್ಲೂ ವೈನ್. ಪ್ರೋಸ್ಟ್ ಪ್ರೋಸ್ಟ್. ಕಷಾಯ 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 ಬೆಚ್ಚಗಿದೆ. ಸೊ ನಾವು ಇಟ್ಸ್ ಟೈಮ್ ಫಾರ್ ಸಮ್ ಸ್ನೋಬಾಲ್. ಬನ್ನಿ ಮಾಡೋಣ. ಈ ಥರ ಐತೆ, ಯಾಕೋ ಪುರಿ ಉಂಡೆ ಥರ ಕಾಣ್ತೈತೆ ತಗೊಂಡು. ನಮ್ಮ ಪ್ರಜ್ವಲ್ ಅಂತೂ ಪುರಿ ಉಂಡೆ ಅಂದ್ಕೊಂಡು ಬಂದಿರೋದು. ಸೊ ನಾವಿವಾಗ ಒಂದು ಸ್ನೋಬಾಲ್ ತೊಗೊಂಡಿದ್ದೀವಿ ಹೇಸಲ್ನಟ್ದು, ಅದನ್ನೇ 1/3 ಇವಾಗ ಹೊಡಿರಿ ಗೋಲಿ. ಬಾಂಬ್ ಹೊಡಿರಿ. ಇದು ಒಂದೊಂದು ತಿಂದ್ಬಿಟ್ರೆ ಊಟ ಮಾಡ್ದಂಗೆ. ಬಕ್ಕಂಡು ತಿಂತಾರಲ್ಲ, ಸೆಡ್ತ್ಕೊಬಿಟ್ಟೈತೆಲ್ಲ. ಏನು ನನ್ಕಿಂತ ಉದ್ದ ಐತಲ್ಲ ಇದು. ಹಲೋ, ಹೆಂಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಒಳ್ಳೇದು, ಇಲ್ಲೇ ಇರು. ನಾವು ಹಂಗೆ ಸುತ್ತಾಡ್ಕೊಂಡು ಮತ್ತೆ ಅದೇ ಜಾಗಕ್ಕೆ ಬಂದ್ವಿ. ಲೈಟ್ಸ್ ಎಲ್ಲ ಹಾಕಿದ್ಮೇಲೆ ಒಂಥರ ಚೆನ್ನಾಗಿ ಕಾಣ್ತಾ ಇದೆ ಜಾಗ. ಚಂದ್ರ ಧರೆಗುಳ್ದಿದ್ದಾನೆ. ಅಲ್ಲೊಂದೈತೆ ನೋಡಿ ಚಂದ್ರ. ಓಕೆ, ಸೊ ಗೈಸ್, ಇವಾಗ ನಾವು 3 ಜನ ಕ್ರಿಸ್ಮಸ್ ಮಾರ್ಕೆಟ್ನ ಮುಗಿಸ್ಕೊಂಡು ಇವಾಗ ವಾಪಸ್ಸು ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ. ನಮ್ಮ ಬಸ್ ಬರೋಕ್ಕೆ ಇನ್ನೊಂದು 15 ಮಿನಿಟ್ಸ್ ಇದೆ. ಸೊ ಇವಾಗ ಬಸ್ ಬಂದಮೇಲೆ ಊರು ಸೇರ್ಕೊಳ್ಳೋದೇ. ಒಂದು 3 ಅವರ್ಸ್ ಬೇಕು ಇಲ್ಲಿಂದ ನಮ್ಮ ಮನೆಗೆ ಹೋಗೋಕ್ಕೆ. ಫುಲ್ ಚಳಿ ಬೇರೆ, ಫುಲ್ಲೆಲ್ಲ ಪ್ಯಾಕ್ ಆಗಿಬಿಟ್ಟು ಇವಾಗ ಬಸ್ಸಲ್ಲಿ ಕೂತ್ಕೊಂಡ್ರೆ ನೆಕ್ಸ್ಟ್ ಒಂದು ಟ್ರೈನ್ ಚೇಂಜ್ ಮಾಡಿ ಮನೆ ತಲುಪ್ಕೊಳ್ಳೋದು. ಸೊ ಇದಾಗಿತ್ತು ಇವತ್ತಿನ ನಮ್ಮ ರೋತನ್ಬರ್ಗ್ ಕ್ರಿಸ್ಮಸ್ ಮಾರ್ಕೆಟ್ ವ್ಲಾಗು. ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ. ಆ್ಯಂಡ್ ಗೆಳೆಯರ ಬಳಗ ಜೊತೆ ನಮ್ಮದು ಫಸ್ಟ್ ವ್ಲಾಗು. ಇನ್ಮೇಲೆ ರಶ್ಮಿ ಬರೋವರೆಗೆ ಹಿಂಗೆ ಬಾಯ್ಸ್ ಜೊತೆ ಕಂಟಿನ್ಯೂ ಮಾಡೋಣ, ಬ್ಯಾಚುಲರ್ ಜೊತೆ. ಓಕೆ ಗಾಯ್ಸ್, ಸೊ ನಾವು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್. ಬಾಯ್ ಬಾಯ್.